ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಇವತ್ತು ಸಂಡೇ ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ ಗೈಸ್. ಏನಂದರೆ ಬೆಳಗ್ಗೆ ಎದ್ದು ಹೊರಗಡೆ ಕೆಲಸ ಎಲ್ಲ ಮುಗಿಸಿದಾಯಿತು. ನೋಡ್ತಾ ಇರ್ಬೋದು ರಂಗೋಲಿ ಬಿಡಿಸಿ ಎಲ್ಲ ಮಾಡಿದಾಗಿದೆ. ಬಟ್ ಹೊರಗಡೆ ಮಾತ್ರ ರಂಗೋಲಿ ಬಿಡಿಸಿಲ್ಲ, ಏಕೆಂದರೆ ತುಂಬಾ ಮಳೆ ಇದೆ. ಸೊ ಹಂಗಾಗಿ ರಂಗೋಲಿ ಬಿಡ್ಸೋಕೆ ಹೋಗಲಿಲ್ಲ. ರಂಗೋಲಿ ಬಿಡ್ಸೋರು ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ ರಂಗೋಲಿ ಅಂತೇಳ್ಬಿಟ್ಟು ಮತ್ತು ನೀರಾಗಿ ಕೊಚ್ಕೊಂಡು ಹೋಗುತ್ತೆ. ನಾವು ಬಿಡಿಸಿದ್ದು ಏನು ಪ್ರಯೋಜನ ಇಲ್ಲ. ಸೊ ಹಂಗಾಗಿ ರಂಗೋಲಿನ ಬಿಡಿಸ್ತಾ ಇಲ್ಲ. ನೋಡ್ತಾ ಇರ್ಬೋದು 2 ಗಿಡಗಳು ತಂದಿದ್ನಲ್ವಾ, ಅದು ಒಂದು ಗಿಡ ಒಂಥರ ಹಣ್ಣು ಕರ್ದಂಗೆ ಆಗ್ಬಿಟ್ಟೈತೆ. ಅದಕ್ಕೆ ಒಂಥರ ಬೇಜಾರಾಯಿತು. ಈ ಕಡೆ ಇಟ್ಟಿದ್ದೀನಲ್ವಾ, ಅದು ಮಾತ್ರ ಚೆನ್ನಾಗಿ ಬರ್ತಿದೆ. ಇನ್ನು ಅದಾದಮೇಲೆ ಟಿಫನ್ ಎಲ್ಲ ಮಾಡ್ಕೊಂಡು ತಿಂದ್ವಿ. ಏನಂದರೆ ಸೋರೆಕಾಯಿ ಪಲ್ಯ ಮಾಡಿಬಿಟ್ಟು ರೊಟ್ಟಿ ಮಾಡ್ಕೊಂಡು ತಿಂದು ಒಂದು ಸ್ವಲ್ಪ ಕ್ಲೀನಿಂಗ್ ಎಲ್ಲ ಇತ್ತು, ಅದನ್ನು ಮಾಡ್ಕೊತಾ ಇದ್ದಾಳೆ ನನ್ನ ಮಗಳು. ಅದನ್ನು ಸ್ವಲ್ಪ ಒಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೆ. ಏನಂದರೆ ಡ್ರೆಸ್ಸಿಂಗ್ ಟೇಬಲು ಒಂದು ಕ್ಲೀನ್ ಮಾಡೋದೊಂದು ಪೆಂಡಿಂಗ್ ಇತ್ತು, ಅದನ್ನು ಕ್ಲೀನ್ ಮಾಡ್ಕೊತೀನಿ ಕಣಮ್ಮ ಅಂತೇಳ್ಬಿಟ್ಟು ಹಾಲಿಗೆ ಇದು ಡ್ರೆಸ್ಸಿಂಗ್ ಟೇಬಲ್ ಹೇಳ್ಕೊಬಂದು ಕ್ಲೀನ್ ಮಾಡ್ಕೊತಿದ್ದಾಳೆ. ನಾವು ಮಾಡಿಸುವಾಗ ಅಟ್ಯಾಚ್ ಮಾಡಿಸ್ಲಿಲ್ಲ. ಸೊ ಹಂಗಾಗಿ ಅದೊಂದು ಎಕ್ಸ್ಟ್ರಾ ತೊಗೊಬಂದಿದ್ವಿ, ಡ್ರೆಸ್ಸಿಂಗ್ ಟೇಬಲ್ ಬೇಕು ಅಂತೇಳ್ಬಿಟ್ಟು. ಇವಾಗ ಅದನ್ನು ಕ್ಲೀನ್ ಮಾಡ್ಕೊತಿದ್ದಾಳೆ. ಏನಂದರೆ ನಾನು ಕ್ಲೀನ್ ಮಾಡಿದ್ರೆ ಅವಳು ಮೆಟೀರಿಯಲ್ಸ್ ಏನೇನು ಇರ್ತವೆ ಅದನ್ನೆಲ್ಲ ಚೆಲ್ಲಾಪಿಲ್ಲಿ ಮಾಡಿಬಿಡ್ತೀಯ ಅಂತೇಳ್ಬಿಟ್ಟು ಬೈತಾಳೆ ಅಂತೇಳ್ಬಿಟ್ಟು ನಾನೇನು ಕ್ಲೀನ್ ಮಾಡೋಕ್ಕೆ ಹೋಗಲಿಲ್ಲ. ಮತ್ತು ಇದಾದಮೇಲೆ ಇನ್ನು ಮಧ್ಯಾಹ್ನ ಮತ್ತೆ ಇನ್ನೇನೇನು ಮಾಡ್ತು ಅದನ್ನು ವೀಡಿಯೋಸು ಮಾಡೋಕ್ಕಾಗಲಿಲ್ಲ, ತುಂಬಾ ಬ್ಯುಸಿ ಇದ್ವಿ. ಸೊ ಹಂಗಾಗಿ ಅದೇನು ವೀಡಿಯೋಸ್ ಮಾಡ್ಕೊಳ್ಳೋಕ್ಕೆ ಹೋಗಲಿಲ್ಲ. ಇದು ಸಂಜೆ ವೀಡಿಯೋಸ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಏನಂದರೆ ತಿನ್ನೋಕ್ಕೆ ಬೇಲ್ಪುರಿ ತೊಗೊಬಂದಿದ್ರು. ಸೊ ಹಂಗಾಗಿ ಅದನ್ನು ಇವಾಗೆಲ್ಲ ಮಿಕ್ಸ್ ಮಾಡಿಕೊಂಡು ತಿಂದು ಇವಾಗ 3 ಜನ ಟೀ ಎಲ್ಲ ಮಾಡ್ಕೊಂಡು ಕುಡಿದು ಅವರು ಕಬಡ್ಡಿ ಬರ್ತಿತ್ತಲ್ವ. ಸೊ ಹಂಗಾಗಿ ಅವರು ನೋಡ್ತಾ ಕೂತಿದ್ರು. ನನ್ನ ಮಗಳು ಓದ್ಕೊಳ್ಳೋಕ್ಕೆ ಅಂತ ಹೋದ್ಲು. ಇನ್ನು ಅದಾದಮೇಲೆ ನೋಡಿ ನಿನ್ನೆ ಕುಕ್ಕರ್ ತೊಗೊಬಂದ್ನಲ್ವ, ಅದನ್ನು ತೋರಿಸ್ತಾ ಇದ್ದೀನಿ ಒಳ್ಳೆ ಕ್ವಾಲಿಟಿನೂ ಯಾವ ಥರ ಇದೆ ಅಂತೇಳ್ಬಿಟ್ಟು. ಸೊ ಇಲ್ಲೆಲ್ಲ ಸ್ಟೀಲ್ ಕುಕ್ಕರೆಲ್ಲ ಸಿಗೋದಿಲ್ಲ ನಮ್ಮೂರಲ್ಲಿ. ಸೊ ಹಂಗಾಗಿ ಮಾಮೂಲಿ ಕುಕ್ಕರ್ ಬರ್ತಾವಲ್ಲ, ಆ ಕುಕ್ಕರ್ನೇ ತೊಗೊಬಂದಿದ್ದು. ಒಂದು 2 ಲೀಟ್ರದೊಂದು, ಒಂದು 3 ಲೀಟ್ರದೊಂದು. ಅದನ್ನು ಕೂಡ ಇವಾಗ ಎತ್ತಿಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎತ್ತಿಟ್ಕೊತಾ ಇದ್ದೀನಿ, ನೋಡ್ತಾ ಇರ್ಬೋದು. ಇನ್ನು ಅದಾದಮೇಲೆ ಊಟಕ್ಕೆ ಸ್ವಲ್ಪ ಚಪಾತಿ ಮಾಡಿಬಿಟ್ಟು, ಇನ್ನು ಪಲ್ಯ ಇತ್ತು, ಇನ್ನು ಕುಂಬಳಕಾಯಿ ಪಲ್ಯ ಇತ್ತು. ಅದಕ್ಕೆ ಸ್ವಲ್ಪ 1-2 ಚಪಾತಿ ಮಾಡಿಬಿಟ್ಟು, ಇನ್ನು ಬೇಲ್ಪುರಿ ಎಲ್ಲ ತಿಂದಿದ್ದೀವಲ್ಲ. ಸೊ ಹಂಗಾಗಿ ಜಾಸ್ತಿ ಅಡುಗೆ ಮಾಡಬೇಡ ಅಂತ ಹೇಳಿದ್ರು. ಹಂಗಾಗಿ 2 ಚಪಾತಿ ಮಾಡಿಬಿಡು, ಪಲ್ಯ ಇದೆಯಲ್ಲ ಅದ್ರ ಜೊತೆ ಸ್ವಲ್ಪ ಟೊಮೆಟೊ ಗೊಜ್ಜು ಮಾಡು ಅಂತಂದರು. ಪಲ್ಯ ಸ್ವಲ್ಪ ಇತ್ತು, ಹಂಗಾಗಿ ಟೊಮೆಟೊ ಗೊಜ್ಜು ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗ ಸ್ವಲ್ಪ ಹಬ್ಬಕ್ಕೆಲ್ಲ ರೇಷನ್ ಅಂತ ತರಿಸಿದೆ, ಅದನ್ನು ಕೂಡ ಇವಾಗ ಓಪನ್ ಮಾಡಿ ನೋಡ್ತಾ ಇದ್ದೀನಿ ಏನೇನು ತಂದಿದ್ದಾರೆ ಅಂತೇಳ್ಬಿಟ್ಟು. ಈಗ ರೇಷನ್ ಎಲ್ಲ ಜೋಡಿಸ್ಬಿಟ್ಟು ಇವಾಗ ಊಟ ಅಡುಗೆಗೆಲ್ಲ ರೆಡಿ ಮಾಡಬೇಕು. ಜಾಮೂನ್ ನೋಡೋ ಹಾಕಿದ್ದು ತಂದವ್ರೆ. ಎಷ್ಟು ಪ್ಯಾಕ? 1 ಪ್ಯಾಕ್. ಬೈ ಒನ್ ಗೆಟ್ ಒನ್ ಇದ್ರೆ ಬೈ ತರಕ. ಇಷ್ಟೇ ಸಾಮಾನು ಹಾಕಿದ್ದು ನಾನು ರೀ. ಇಷ್ಟೇ ಸಾಮಾನಾ? ಗೋಧಿಟ್ಟು ತಂದಿಲ್ಲ ಇವತ್ತು. ಇನ್ನು ಸಾಮಾನೆಲ್ಲ ಜೋಡಿಸಿಟ್ಟೆ. ಅದಾದಮೇಲೆ ನನ್ನ ಮಗಳಿಗೆ ಸ್ವಲ್ಪ ಚಪಾತಿ ಹಿಟ್ಟು ಕಲಸಿಟ್ಬಿಟ್ಟು ಓದ್ಕೊಳ್ಳೋ ಅಂತ ಹೇಳಿದ್ನ. ಹಂಗಾಗಿ ಅವಳು ಚಪಾತಿ ಹಿಟ್ಟು ಕಲಿಸ್ತಾ ಇದ್ದಾಳೆ. ನಾನು ಸ್ವಲ್ಪ ಅಕ್ಕಿ ಎಲ್ಲ ತಂದಿದ್ರು, ಅದನ್ನೆಲ್ಲ ಇವಾಗ ಕಾಫಿ ಎಲ್ಲ ತುಂಬಿಟ್ಬಿಟ್ಟು ಇವಾಗ ಕುಕ್ಕರ್ನೂ ಬೆರಟೆಲ್ಲ ವಾಶ್ ಮಾಡಿಡಬೇಕಲ್ವ, ಅದನ್ನೆಲ್ಲ ವಾಶ್ ಮಾಡಿ ತೊಗೊಬಿಟ್ಟು ಇನ್ನು ಬೆಳಗ್ಗೆ ವಾಶ್ ಮಾಡೋಣ ಅಂತ ಅಂದ್ಬಿಟ್ಟು ಇವಾಗ ಇದು ಕಬಡ್ಡಿಗೆಲ್ಲ ಏನಂತಾರೆ ಕಿಚನ್ ಟ್ಯಾಗಿಗೆಲ್ಲ ತುಂಬ್ತಾಯಿದ್ದೀನಿ. ಇದಾದರೆ ಸ್ವಲ್ಪ ಬೆಣ್ಣೆ ತಂದು ಕೊಟ್ಟಿತ್ತು ನಮ್ಮ ಅಪ್ಪಾಜಿ. ಸೊ ಹಂಗಾಗಿ ಅದನ್ನು ಕೂಡ ತುಪ್ಪ ಕಾಯಿಸಿ ಇಟ್ಟಿರಲಿಲ್ಲ. ಶುಕ್ರವಾರ ತಂದಿದ್ದನ್ನ ಫ್ರಿಜ್ಜಿಗೆ ಹಂಗೆ ಇಟ್ಬಿಟ್ಟಿದೆ. ಇನ್ನು ಕಾಸೋದು ಹಾಳಾಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಇವಾಗ ತುಪ್ಪನ ಕಾಯಿಸೋಣ ಅಂತೇಳ್ಬಿಟ್ಟು ಇವಾಗ ಬೆಣ್ಣೆನ ಹೊರಗಡೆಗೆ ಇಟ್ಟಿದ್ದೀನಿ. ಇವಾಗ ಅದನ್ನು ಕೂಡ ಕಾಯಿಸ್ಬಿಟ್ಟು ಚಪಾತಿ ಇಟ್ಟು ನೆನೆ ಅಷ್ಟರಲ್ಲಿ ತುಪ್ಪ ಕಾಯಿಸಿದರೆ ಚಪಾತಿ ಮಾಡಿ ಟೊಮೆಟೊ ಗೊಜ್ಜು ಮಾಡಿಬಿಟ್ಟು ಚಪಾತಿ ಮಾಡ್ಬೋದು ಅಂತ ಹೇಳ್ಬಿಟ್ಟು ಇವಾಗ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು. ಒಂದು ಸೇರಷ್ಟು ತರಿಸಿದೆ ಅಷ್ಟೇ. ಏನಂದರೆ ನಾವು ಇರೋದು 3 ಜನ, ಹಂಗಾಗಿ ನಮ್ಮ ಮನೆಯವರಿಗೆ ತಿನ್ನೋದಿಲ್ಲ, ನಾನು ಮತ್ತು ನನ್ನ ಮಗಳು ಇಬ್ಬರೇ. ಹಾಗಾಗಿ ಒಂದು ಸೇರು ಸಾಕಾಗುತ್ತೆ ಅಂತೇಳ್ಬಿಟ್ಟು ಇವಾಗ ಒಂದು ಸೇರು ತರಿಸಿದ್ದೆ. ಅಂದರೆ ನಮ್ಮ ಮನೆಯವರಿಗೆ ಬೆಣ್ಣೆ ತರಕ್ಕೆ ಬರೋದಿಲ್ಲ, ನಮ್ಮ ಅಪ್ಪಾಜಿ ಕೂಡ ತರಿಸ್ಕೋಬೇಕು. ಮಿಕ್ಕಿದ ಐಟಮ್ಸ್ ಎಲ್ಲ ಇವ್ರು ತೊಗೊಬರ್ತಾರೆ, ಬಟ್ ಬೆಣ್ಣೆ ಮಾತ್ರ ನಮ್ಮ ಅಪ್ಪಾಜಿನೇ ತರಬೇಕು. ನಮ್ಮ ಅಪ್ಪಾಜಿ ಅಂದರೆ ಚೆನ್ನಾಗಿರೋಂತ ನೋಡ್ಬಿಟ್ಟು ತೊಗೊಬರ್ತದೆ, ಹಂಗಾಗಿ ಅವ್ರ ಕಡೆ ತರಿಸ್ಕೊತೀವಿ ನಾವು ಯಾವಾಗಲೂ. ಇನ್ನು ಬೆಣ್ಣೆ ಎಲ್ಲ ಕಾಯಿಸಿದ್ದಾದಮೇಲೆ ಇವಾಗ ಬೆಣ್ಣೆಗೆ ಏನೇನು ಹಾಕ್ತಿದ್ದೆ ಅಂದರೆ ವೀಳ್ಯದೆಲೆ, 2 ಏಲಕ್ಕಿ, ಲವಂಗ,
ಸ್ವಲ್ಪ ಅರಿಶಿನ ಪುಡಿ ಹಾಕ್ಬಿಟ್ಟು ಕಾಯಿಸೋಣ ಅಂತ ಹೇಳ್ಬಿಟ್ಟು ಇವಾಗ ಕಾಯಿಸ್ಕೊತಾ ಇದ್ದೀನಿ. ನಮ್ಮ ಮಮ್ಮಿ ಅಷ್ಟೇ ಹಾಕಿ ಕಾಯಿಸೋ ಅಂತ ಹೇಳಿದ್ದು. ಸೊ ಹಾಗಾಗಿ ಲವಂಗ ಕೂಡ ಹಾಕ್ಬೋದು, ಬಟ್ ಇವಾಗ ಲವಂಗ ಹಾಕಲಿಲ್ಲ, ಸ್ಕಿಪ್ ಮಾಡಿದ್ದೀನಿ. ಸ್ವಲ್ಪ ಬಾಡಿಯೆಲ್ಲ ಹೀಟಾಗಿತ್ತು ಅಂತ ಹೇಳ್ಬಿಟ್ಟು ನಾನು ಹಸುವಿನ ಬೆಣ್ಣೆ ತರಿಸಿರಲಿಲ್ಲ, ಎಮ್ಮೆ ಬೆಣ್ಣೆ ಅಂತಾರಲ್ಲ ಅದನ್ನು ತೊಗೊಬಂದಿದ್ದೆ. ನಮ್ಮ ಅಪ್ಪಾಜಿ ಬೆಣ್ಣೆ ತಿನ್ನು ಅಂತೇಳ್ಬಿಟ್ಟು ನಾನು ಬೆಣ್ಣೆ ಹೆವಿ ಶೀತ ಆಗುತ್ತೆ ಅಂತೇಳ್ಬಿಟ್ಟು ತುಪ್ಪನ ಕಾಯ್ಸೋಕೆ ಇಟ್ಟಿದ್ದೀನಿ. ಇನ್ನು ತುಪ್ಪ ಎಲ್ಲ ಕಾಯಿಸಿದಾದ್ಮೇಲೆ ಸ್ವಲ್ಪ ಟೊಮೊಟೊ ಎಲ್ಲ ಕಟ್ ಮಾಡಿಕೊಂಡು ಇವಾಗ ಟೊಮೊಟೊ ಗೊಜ್ಜು ಮಾಡೋಣ ಅಂತೇಳ್ಬಿಟ್ಟು ಇವಾಗ ರೆಡಿ ಮಾಡ್ಕೊತಾ ಇದ್ದೀನಿ. ನಮ್ಮ ಅಪ್ಪಾಜಿ ಏನಂದರೆ ಬೆಣ್ಣೆ ತೊಗೊಬರುವಾಗ ಅಂತಿತ್ತು, ಅಯ್ಯೋ ನಾನು ಮಕ್ಕಳು ತಿನ್ನುವಾಗ ತುಂಬ ಬೆಣ್ಣೆ ಸಿಗೋದು, ಇವಾಗ ಮೊಮ್ಮಕ್ಕಳು ಕಾಲದಲ್ಲಿ ಬೆಣ್ಣೆನೇ ಇಲ್ಲ ಅಂತೇಳ್ಬಿಟ್ಟು. ಅವಾಗೆಲ್ಲ ನಮ್ಮನೆ ಹಸುಗಳಿದ್ದು, ಸೊ ಹಂಗಾಗಿ ತುಂಬಾ ದಿನ ಬಿಡ್ದಿನ ನಮ್ಮ ಮಮ್ಮಿ ಬೆಣ್ಣೆ ಮೊಸರು ಮಾಡಿ ಬೆಣ್ಣೆ ಕಡಿಯೋದು. ತುಂಬ ಹಾಲು ಎಲ್ಲ ಇತ್ತು, ಮನೆಗೆ ತುಂಬ ಕರಾವೆಲ್ಲ ಇತ್ತು. ಇವಾಗ ನಾನು ಮದುವೆ ಆದಮೇಲೆ ನಮ್ಮ ಮಮ್ಮಿಗೆ ರಿಸ್ಕ್ ಆಗುತ್ತೆ ಅಂತೇಳ್ಬಿಟ್ಟು ನನ್ನ ತಮ್ಮದ ಹಸು ಎಲ್ಲ ಮಾರಾಕ್ತಾ, ಇನ್ನು ಅಪ್ಪಾಜಿನೂ ಡ್ಯೂಟಿಗೆ ಹೋಗ್ತದೆ, ನಾನು ಕಾಲೇಜ್ಗೆ ಹೋಗ್ತೀನಿ, ನನ್ನ ಕೈಯಲ್ಲಿ ಮದುವೆ ಆಗೋದು. ಇನ್ನು ಅಡುಗೆ ಮಾಡೋಕ್ಕೂ ಆಗೋದಿಲ್ಲ ಮಮ್ಮಿ ಕೈಲಿ, ಮತ್ತು ಹೊಲ್ದ ಹತ್ರ ನೋಡೋಕ್ಕಾಗೋದಿಲ್ಲ ಅಂತೇಳ್ಬಿಟ್ಟು ಎಲ್ಲ ಮಾರಾಕ್ತಾ. ಆವಾಗಲಿಂದ ಇನ್ನೇನು ದನಗಳೇ ತಗೊಳ್ಳಿಲ್ಲ ನಮ್ಮನೆ. ಸೊ ಆವಾಗಲಿಂದ ನಮ್ಮನೆ ಹಾಲು ಮೊಸರಿಗೆಲ್ಲ ತುಂಬಾ ಪ್ರಾಬ್ಲಮ್ ಆಯಿತು. ಸೊ ಹಂಗಾಗಿ ಇವಾಗ ಏನಂದರೆ ಮಾರ್ಕೆಟಲ್ಲೇ ಬೆಣ್ಣೆ ತೊಗೊಬರೋದು, ತುಪ್ಪ ಕಾಯಿಸ್ಕೊಳ್ಳೋದು ಆಗ್ತಿದೆ. ನೀವು ತಂದು ಹಾಲು ಕಾಯಿಸ್ಕೊಂಡು ಮಾಡ್ಬೋದು ಅಂತ ಕೇಳೋದಾದರೆ, ಅಂದರೆ ನಮ್ಮ ಮನೆಯವ್ರಿಗೆ ಮನೇಲಿ ಮಾಡಿದ್ದು ಮೊಸರು ಇಷ್ಟ ಆಗೋದಿಲ್ಲ, ಮತ್ತು ಹಸುವಿಂದು ಹಾಲು ಇಷ್ಟ ಆಗೋದಿಲ್ಲ. ಪ್ಯಾಕೆಟು ಮೊಸರು ಬರುತ್ತಲ್ವ ಅದು ಇಷ್ಟ. ಸೊ ಹಂಗಾಗಿ ಅವರು ಪ್ಯಾಕೆಟ್ ಮೊಸರು ಮತ್ತು ಪ್ಯಾಕೆಟ್ ಹಾಲೇ ಇಷ್ಟಪಡೋದು. ಇನ್ನು ನನಗೊಬ್ಳಿಗೆ ಹಾಲು ತರಿಸ್ಕೊಂಡು ಇನ್ನು ಏನು ಮಾಡೋದು ಅಂತ ಹೇಳ್ಬಿಟ್ಟು ಬರುವಾಗ ಯಾವಾಗಲೂ ಅರ್ಧ ಲೀಟ್ರ್ ಹಾಲು ಮತ್ತು ಮೊಸರು ತೊಗೊಂಬರ್ತಾರೆ. ಇನ್ನು ಅದಾದಮೇಲೆ ಸಣ್ಣ ಈರುಳ್ಳಿ ತರಿಸಿದ್ನಲ್ವ ಅದನ್ನು ಹಾಕ್ತಾಯಿದ್ದೀನಿ. ಟೊಮೊಟೊ ಗೊಜ್ಜಂತೂ ಸೂಪರಾಗಿ ಆಸಾಮಾಗಿರುತ್ತೆ. ಆ ಸಣ್ಣ ಈರುಳ್ಳಿ ಹಾಕಿದರೆ ಏನು ತುಂಬ ಟೇಸ್ಟಾಗಿರುತ್ತೆ. ನಾನೇ ಸಾಂಬಾರ್ಗೆ ಹಾಕೋದಂತೂ ಸಣ್ಣ ಈರುಳ್ಳಿಗಳು ತುಂಬಾ ಟೇಸ್ಟ್ ಬರುತ್ತೆ. ಸೊ ಇವಾಗ ಬನ್ನಿ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ, ಕೊನೆವರೆಗೂ ನೋಡಿ. ಇನ್ನು ಇವಾಗ ಟೊಮೊಟೊ ಗೊಜ್ಜು ಮಾಡೋಷ್ಟರಲ್ಲಿ ತುಪ್ಪ ಕೂಡ ಕಾಯಿಸ್ಬಿಟ್ಟು ಆ ಕಡೆ ಸೈಡಿಗೆ ಇಟ್ಟಿದ್ದೆ. ಅದು ಕೂಡ ತಣ್ಣಗಾದ್ಮೇಲೆ ಬಾಕ್ಸಿಗೆ ಹಾಕಬೇಕಲ್ವ. ಇನ್ನು ಬಿಸಿ ಇದ್ದಾಗಲೇ ಹಾಕ್ಬಿಟ್ರೆ ಸ್ವಲ್ಪ ಮುಚ್ಚಳ ಎಲ್ಲ ನೀರೆಲ್ಲ ಬಿದ್ದುಬಿಡುತ್ತೆ, ತುಪ್ಪ ಹಾಳಾಗುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಆ ಕಡೆ ಸೈಡಿಗೆ ಎತ್ತಿಟ್ಟಿದ್ದೀನಿ. ಇನ್ನು ಅದಾದಮೇಲೆ ಸ್ವಲ್ಪ ಪಲ್ಯ ಎಲ್ಲ ಇತ್ತು, ಹಾಗೆ ಒಂದು ಸ್ವಲ್ಪ ರೈಸ್ ಇತ್ತು. ಹಂಗಾಗಿ ಈಗ ಅದನ್ನೇ ಮ್ಯಾನೇಜ್ ಮಾಡಿದ್ರೆ ಆಯ್ತು ಅಂತ ಹೇಳ್ಬಿಟ್ಟು ಇವಾಗ ಪಲ್ಯ ಕೂಡ ರೆಡಿ ಮಾಡೋಕ್ಕಿಟ್ಟಿದ್ದೀನಿ. ಇವಾಗ ಟೊಮೊಟೊ ಗೊಜ್ಜು ಕೂಡ ರೆಡಿ ಆಗ್ತಿದೆ. ಇನ್ನು ಚಪಾತಿ ಮಾಡ್ಕೊಂಡು ಸ್ವಲ್ಪ ಹೊತ್ತು ಟಿ ವಿ ನೋಡ್ಕೊಂಡು ಬಂದು ಊಟ ಮಾಡಿ ಸ್ವಲ್ಪ ಮಜ್ಜಿಗೆ ಎಲ್ಲ ಕೊಡ್ಬಿಟ್ಟು ಕಿಚನೆಲ್ಲ ಕ್ಲೀನ್ ಮಾಡಬೇಕು. ಸೊ ಬನ್ನಿ ಏನೇನು ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ.
ಇದಾಗಿತ್ತು ಗೈಸ್ ಇವತ್ತಿನ ನನ್ನ ರೈಟ್ ರೋಟೀನ್ ಲಾಗ್. ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ. ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.